ಶಿರಾ ನಗರ ನಿವಾಸಿಗಳಿಗೆ ಚರಂಡಿ ನೀರಿನ ಸಮಸ್ಯೆ. ಹೆದ್ದಾರಿ ಮೇಲೆಯೇ ಹರಿಯುತ್ತಿದೆ ಚರಂಡಿ ನೀರು. ದಿನ ಕಳೆದಂತೆ ಶಿರಾನಗರ ಸಮಸ್ಯೆಗಳ ಆಗರವಾಗಿ ಬದಲಾಗ್ತಿದೆ. ಜೊತೆಗೆ ಶಿರಾನಗರದಲ್ಲಿ ಸ್ವಚ್ಛತೆಯಂತೂ ಮರೀಚಿಕೆಯಾಗಿಬಿಟ್ಟಿದೆ. ಶಿರಾ ನಗರಸಭೆ ವ್ಯಾಪ್ತಿಗೆ ಒಳಪಡುವ ಹಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚರಂಡಿ ಕಟ್ಟಿಕೊಂಡಿದ್ದು ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಈ ರಸ್ತೆಯಲ್ಲಿ ವಾಹನ ಸಂಚಾರ ಹೆಚ್ಚಾಗಿ ಇರೋದ್ರಿಂದ ಅತಿಯಾದ ಕೊಳಚೆ ನೀರು ರಸ್ತೆ ಮೇಲೆ ಹರಿದು ಬರ್ತಿದ್ದು ಈ ರಸ್ತೆಯಲ್ಲಿ ಹಾದು ಹೋಗುವ ಶಾಲಾ ಮಕ್ಕಳು ಪಾದಾಚಾರಿಗಳ ಮೇಲೆ ಚರಂಡಿ ನೀರು ಪ್ರೋಕ್ಷಣೆಯಾಗ್ತಿದ್ರು ನಗರಸಭೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನು ಶಿರಾನಗರದಲ್ಲಿ ಚರಂಡಿಯಲ್ಲಿ ನಿಂತ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿರೋದ್ರಿಂದ ರಸ್ತೆಯ ಅಕ್ಕಪಕ್ಕದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಆದ್ದರಿಂದ ನಗರಸಭೆ ಅಧಿಕಾರಿಗಳು ಇದರ ಬಗ್ಗೆ ತಕ್ಷಣ ಗಮನ ಹರಿಸಿ ಸೂಕ್ತ ಚರಂಡಿ ವ್ಯವಸ್ಥೆಯನ್ನ ಕಲ್ಪಿಸಿ ಮುಂದೆ ಆಗುವಂತಹ ಅಪಾಯವನ್ನ ತಪ್ಪಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಿಟ್ಬಿಟ್ಟವ್ರೆ ಇಲ್ಲಿ ಮಂಗಳಿ ಹುಳಿಗೆ ಇದೆಲ್ಲ ವಾಸನೆ. ಅದಕ್ಕಿಂತ ಮುಖ್ಯವಾಗಿ ಮಸೀದಿ ಇದೆ. ಮಸೀದಿ ಜನ ಬರೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ನಮಾಜಿ ಮಾಡಬೇಕಾದ್ರೂ ಅದು ಮಾತ್ರ ನಾವು ತೊಗೊಂಡೆ ನಮಾಜಿ ಮಾಡಬೇಕಾಗ್ಬಿಟ್ಟೈತೆ. ಎಲ್ಲ ಗಲೀಜು ನೀರು ಬಂದು ಇದು ಹೋಗ್ತಾ ದೊಡ್ಡ ಕೆರೆಗೆಲ್ಲ ಸೇರಿಬಿಟ್ಟೈತೆ. ಹೋಗಿ ಎಲ್ಲ ಈ ಚರಂಡಿ ನೀರೆಲ್ಲ ದೊಡ್ಡ ಕೆರೆಗೆ ಅಟ್ಯಾಚ್ ಆಗಿಬಿಟ್ಟೈತೆ. ಅದೇ ನೀರು ಎಲ್ಲ ಶಿರಾದವರೆಲ್ಲ ಯೂಸ್ ಮಾಡ್ತಾವೆ. ನಮ್ಗೆ ಮಸೀದಿಗೂ ತೊಂದರೆ ಆಗೈತೆ, ಎಲ್ಲ ಅಂಗಡಿನವ್ರಿಗೂ ತೊಂದರೆ ಆಗೈತೆ. ಭಾಳ ಕಷ್ಟ ಆಗೈತೆ. ಏನೊಬ್ಬರು ಅಭಿವೃದ್ಧಿ ಅಂತ ಹೇಳ್ತಾವ್ರೆ ಇವರು. ಮೊದಲು ಇಲ್ಲಿ ಟೌನ್ ಒಳಗಡೆ ಚರಂಡಿಗಳು ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಏರ್ಪೋರ್ಟು ಅದು ಇದು ಅಂತ ದೊಡ್ಡದಾಗಿ ಮಾತಾಡ್ತಾರೆ. ಮೊದಲು ಈ ಕೆಲಸ ಆಗಬೇಕು. ವಾಹನಗಳು ಓಡ್ತಾವಲ್ಲ, ಚರಂಡಿ ನೀರು ಸಿಡಿದು ಫುಟ್ಪಾತಂಗೆ ಓಡಾಡೋರ್ಗೂ ಎಲ್ಲ ಸಿಡಿತೈತೆ. ನಮಗೆ ಎಲ್ಲ ಅಂಗಡಿ ಮೇಲೆ ಇಲ್ಲಿ ಮಸೀದಿ ಬೋರ್ಡ್ ಮೇಲೆ ಎಲ್ಲ ಸಿಡಿತೈತೆ. ಚರಂಡಿ ನೀರಿಂದ ಭಾಳ ತೊಂದರೆ ಆಗೈತೆ. ಈ ದಯವಿಟ್ಟು ಬೇಗ ಇದಕ್ಕೆ ಏನೋ ಒಂದು ಪರಿಹಾರ ಮಾಡಬೇಕು. ನಗರಸಭೆಯವ್ರಿಗೆ ಭಾಳ ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಬಿಡಿ ಕಾಲೋನಿ ಯಾರೋ ಹೆಡ್ ಇದ್ರಲ್ಲ ಅವ್ರಿಗೂ ಹೇಳಿದ್ದೀವಿ. ಯಾರು ಸುಮ್ಮನೆ ಹೇಳ್ತಾರೆ ಅದೇನೋ ಡ್ರೈನೇಜ್ ಮಾಡಿದ್ದೀವಿ, ಏನೋ ಚೇಂಬರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಏನೂ ಮಾಡ್ತಾ ಇಲ್ಲ. ಈ ರಂಜಾನ್ ತಿಂಗಳಲ್ಲಿ ಭಾಳ ಕಷ್ಟ ಆಗ್ತೈತೆ. ಮಸೀದಿ ಒಳಗೆ ಬರೋಕ್ಕೂ ಆಗಲ್ಲ, ಹೋಗೋಕ್ಕಾಗಲ್ಲ. ಗಲೀಜ್ ನೀರು ನಾವು ಮೈ ಮೇಲೆ ಸಿಡಿಸ್ಕೊಂಡು ನಮಾಜಿಗೆ ಬರ್ಬೇಕು. ಹಂಗಾಗಿ ಇದಕ್ಕೆ ದಯವಿಟ್ಟು ಇವರು MLA ಅವರು ಗಮನ ಕೊಡಬೇಕು. ನಗರಸಭೆಯವರು ಪ್ರೆಸಿಡೆಂಟ್ ಯಾರಿದ್ದಾರೆ ಎಲ್ಲ ಗಮನ ಕೊಡಬೇಕು. ಗಮನ ಕೊಟ್ಟು ದಯವಿಟ್ಟು ಏನೋ ಒಂದು ಪರಿಹಾರ ಮಾಡಬೇಕು. ಈಗಾಗಲೇ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಸಮಸ್ಯೆಯನ್ನ ಬಗೆಹರಿಸಿ ಸಮರ್ಪಕ ವ್ಯವಸ್ಥೆಯನ್ನ ಕಲ್ಪಿಸಲು ಸೂಚನೆಯನ್ನ ನೀಡಿದ್ದು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಮುಕ್ತಿ ಕೊಡಿಸುತ್ತಾರಾ ಎಂದು ಕಾದು ನೋಡಬೇಕಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ.